ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ, ನಮ್ಮದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಶಾರ್ಟ್ಕಟ್ ಟ್ರಿಕ್ಸ್, ಕಂಪ್ಲೀಟ್ಲಿ ಟ್ರಿಕ್ಸ್ ಸ್ಟೂಡೆಂಟ್ಸು. ಇದರಲ್ಲಿ ಏನಿರುತ್ತೆ ಕೇಳಿದರೆ, ನಿಮಗೆ ಮ್ಯಾಥ್ಸು, ಫಿಸಿಕ್ಸ್, ಕೆಮಿಸ್ಟ್ರಿನೂ ಇರುತ್ತೆ ಟ್ರಿಕ್ಸು. ಓಕೆ, ಸೊ ಅಂದರೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಔಟ್ ಆಫ್ 60 ಒಂದು 25 to 30 ಕ್ವಶನ್ಸನ್ನು ಅಟೆಂಡ್ ಮಾಡ್ಲಿಕ್ಕೆ ಬಂದರೆ ಕಂಪ್ಲೀಟಾಗಿ, ಉಳಿದಿರೋ 30 ಕ್ವಶನ್ಸನ್ನು ಅಂದರೆ ನಿಮಗೆ ಅಟೆಂಡ್ ಮಾಡ್ಲಿಕ್ಕೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಜೇ ಇಲ್ಲ ಅಂತ ಇದನ್ನು ಯಾವುದು ಕ್ವಶನ್ಸನ್ನು ಹೇಗೆ ನೀವು ಸಾಲ್ವ್ ಮಾಡ್ಬೋದು ಅಂದರೆ ಲಾಜಿಕಲಿ ಸೈಂಟಿಫಿಕಲಿ. ಓಕೆ, ಅದನ್ನು ನಾವು ಹೇಳಿಕೊಡ್ತೇವೆ. ಅದರಲ್ಲಿ ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ ಇರುತ್ತೆ, ಗ್ರಾಫಿಕಲ್ ಮೆಥಡ್ ಇರುತ್ತೆ, ಮತ್ತು ಅಸಂಪ್ಷನ್ ಮೆಥಡ್ ಇರುತ್ತೆ, ಮತ್ತು ಇನ್ನೊಂದಿಷ್ಟು ಮೆಥಡ್ಗಳನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ಇದು ಬಂದುಬಿಟ್ಟು ನಿಮಗೆ ಲಾಸ್ಟ್ KCET 3-4 ಡೇಸ್ ಇದ್ದಾಗ ನಾವು ಇದರದ್ದು ಹೇಳಿಕೊಡ್ತೇವೆ. ಇದರಲ್ಲಿ ಏನಿರುತ್ತೆ ಕೇಳಿದ್ರೆ, ಮ್ಯಾಥ್ಸಲ್ಲಿ ನಿಮಗೆ ಶಾರ್ಟ್ಕಟ್ ಫಾರ್ಮುಲಾಸನ್ನು ಹೇಳಿಕೊಡ್ತೇನೆ, ಅದರದ್ದು PDF ಕೊಡ್ತೇನೆ ನಾನು, ಪ್ಲಸ್ ಟ್ರಿಕ್ಸೇ ಬೇರೆ ಸ್ಟೂಡೆಂಟ್ಸ್, ಶಾರ್ಟ್ಕಟ್ ಫಾರ್ಮುಲಾನೇ ಬೇರೆ. ಆಯಿತಾ, ಶಾರ್ಟ್ಕಟ್ ಫಾರ್ಮುಲಾ ಅಂದರೆ ಹೇಳಿದರೆ ಕೆಲವೊಂದು ಮ್ಯಾಥ್ಸ್ ಪ್ರಾಬ್ಲಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇರುತ್ತೆ, ಡೈರೆಕ್ಟ್ ಆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಅದು ಬಿಟ್ಟು ಬೇರೆ ಟ್ರಿಕ್ಸ್ ಅಂದರೆ ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ, ಅದರ ರಿಲೇಟೆಡ್ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಯಾರಿಗಾದರೂ ಈ ಶಾರ್ಟ್ಕಟ್ ಟ್ರಿಕ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ, 6362324224. ಓಕೆ, ಸೊ ಇದು ಬಂದುಬಿಟ್ಟು ಫೀಸ್ ಬಂದುಬಿಟ್ಟು 499 rupees ಇರುತ್ತೆ. ಇದರಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ಸಿಗೂ ನಾನು ಇದನ್ನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ. ಆಯಿತಾ, ಸುಮ್ಮನೆ ನಾವು ರ್ಯಾಂಡಮ್ ಆಗಿ ಯಾವುದೋ ಕ್ವಶನ್ಸನ್ನು ತಗೊಂಡು ಟ್ರಿಕ್ಸನ್ನು ಅಪ್ಲೈ ಮಾಡೋದಲ್ಲ. ಆಯಿತಾ, ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದರೆ, ಇದರ ಪ್ರೊಬ್ಯಾಬಿಲಿಟಿ 1 out of 3 ಕ್ವಶನ್, ಒಂದು ಕ್ವಶನ್ ರೈಟ್ ಆಗೋ ಪ್ರೊಬ್ಯಾಬಿಲಿಟಿ ಹೈ ಇದೆ. ಓಕೆ, 2 ಆಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯುವರ್ ಲಕ್ ಆಸ್ ವೆಲ್. ಏನಾಗುತ್ತೆ ಅಂತ ಕೇಳಿದರೆ, ಕೆಲವೊಂದು ಕ್ವಶನ್ಸಲ್ಲಿ ನಿಮಗೆ ಔಟ್ ಆಫ್ 4 ಆಪ್ಷನಲ್ಲಿ 2 ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಫೈನಲಿ ನೀವು 2 ಆಪ್ಷನ್ಗೆ ಬಂದು ನಿಂತ್ಕೊಳ್ತೀರ. ಅವಾಗ ಆ 2 ಆಪ್ಷನಲ್ಲಿ ನೀವು ಸ್ವಲ್ಪ ಥಿಂಕ್ ಮಾಡಿ ಹಾಕಬೇಕಾಗತ್ತೆ. ಆಯಿತಾ, ಸೊ ಇದು ಕಂಪ್ಲೀಟ್ಲಿ ಟ್ರಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ, ಅದರ ರಿಲೇಟೆಡ್ ಒಂದಿಷ್ಟು ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಇದ್ದೇನೆ. ಓಕೆ, ಸೊ ನೀವು ಅಂದ್ಕೊಳ್ಬೋದು, ಸರ್ ಇವಾಗ ನೀವು ವೀಡಿಯೋಸ್ ಹಾಕ್ತಾ ಇದ್ದೀರಲ್ಲ, ಅದೇ ರೀತಿ ಇಲ್ಲ, ನಾನು ಕೆಲವೊಂದು ನಿಮಗೆ ಬೇರೆ ಐಡಿಯಾವನ್ನು ಕೊಡ್ತೇನೆ. ನಿಮಗೆ 2019, 20, 21, 22, 23 ಎಲ್ಲ ಕ್ವಶನ್ ಪೇಪರಿಗೆ ಹಾಕಿ ನೀವು ಯಾವ ಕ್ವಶನ್ನ ಯಾವ ರೀತಿಯ ಮಾಡಬೇಕು ಅನ್ನೋದನ್ನು ನಿಮ್ಮೊಂದು ಲಾಜಿಕಲ್ಲಿ ನಿಮ್ಗೆ ಹೇಳಿಕೊಡ್ತೇನೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ಜಾಸ್ತಿ ದಿನ ಇಲ್ಲ, ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ, 100% ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ, ನಿಮಗೆ ಔಟ್ ಆಫ್ ತೆಗೆಯೋ ಕೆಪಬಿಲಿಟಿ ಇದ್ದರೆ ಬೇಡ, ಜಾಯ್ನ್ ಆಗೋದು ಬೇಡ. ಯಾರು ಈಗ ನೀವೀಗ ಒಂದು 25 to 30 ಕ್ವಶನ್ಸ್ ಅಟೆಂಡ್ ಮಾಡೋ ಇದರಲ್ಲಿ ಇದ್ದೀರಾ, ಬಟ್ ಉಳಿದಿರೋ 30 ಕ್ವಶನ್ಸಲ್ಲಿ ಏನು ಮಾಡೋದು ಸರ್, ನನಗೆ ಶಾರ್ ಇಲ್ಲ. ಆವಾಗ ಆ 30 ಕ್ವಶನ್ಸಲ್ಲಿ ನೀವು ನಿಮ್ಮ ಮಾರ್ಕ್ಸನ್ನು ಹೇಗೆ ಮ್ಯಾಕ್ಸಿಮೈಸ್ ಮಾಡೋದು, ಇದು ಉಳಿದಿರೋ 30ಯಲ್ಲಿ ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಆದರೂ ಬರಬೇಕು. ಇಟ್ಸ್ ಎ ಹ್ಯೂಜ್ ಸ್ಟೂಡೆಂಟ್ಸ್. ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಹಾಕೋ ಬದಲು ಇದನ್ನು ಮೆಥಡನ್ನು ಯೂಸ್ ಮಾಡಿ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ನೀವು ಆಲ್ಮೋಸ್ಟ್ ಒಳ್ಳೆ ರ್ಯಾಂಕಿಗೆ ಬರ್ತೀರಾ. ಓಕೆ ಸ್ಟೂಡೆಂಟ್ಸ್, ಅಂದರೆ ಬೇರೆಯವ್ರೀಗ ಮಾಡ್ತಾರೆ ಈಗ ಟ್ರಿಕ್ಸನ್ನು ಇದು ಮಾಡದೆ ಸುಮ್ಮನೆ ರ್ಯಾಂಡಮ್ ಆಗಿ ಆಗಿರ್ತಾರೆ ABCD ಅಂತ. ಹಾಗಲ್ಲ, ಇದು ಕಂಪ್ಲೀಟ್ಲಿ ಲಾಜಿಕಲಿ ನಿಮಗೆ ಇಟ್ ಮೇಕ್ ಸೆನ್ಸ್. ನಾನು ಇನ್ನೊಂದು ಮ್ಯಾಥಮೆಟಿಕಲ್ ಇಂಡಕ್ಷನಿಂದ N= ಅಸಂಪ್ಷನ್ ಮೆಥಡ್ ಹೇಳಿದ್ದೇನೆ, ಅದೇ ರೀತಿ ಗ್ರಾಫಿಕಲ್ ಮೆಥಡು ಇದೆ, ಅದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಈಗ ಒಂದು ಇದನ್ನು ನಾನು ಹೇಳಿಕೊಡ್ತೇನೆ ನೋಡಿ. ದ ವ್ಯಾಲ್ಯೂ ಆಫ್ sin 5π/12 ಇಂಟು sin π/12 ಈಸ್, ಇದು ಕ್ವಶನ್ ಪೇಪರ್ಲಿ ಇದ್ದಂಥ ಕ್ವಶನ್, ನಾನೇ ತಗೊಂಡದ್ದಲ್ಲ, ಇದು 2022ನ ಕ್ವಶನ್ ಪೇಪರ್ಲಿ ಇದ್ದಂಥ ಕ್ವಶನು. 0, 1/2, 1, 1/4. ಓಕೆ, ಸೊ ಇದರ ಸೊಲ್ಯೂಷನ್ ನಾನು ಬೇರೆ ಪೇಪರ್ಲಿ ಮಾಡ್ತೇನೆ. ಫಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ sin 5π/12 ಇಂಟು sin π/12 ಫಸ್ಟ್ ಕ್ವಶನ್. ಆಯಿತಾ, ಇದಕ್ಕೆ ನಿಮ್ಗೆ ಏನಂತ ಕೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬೇಕಾಗುತ್ತೆ ಸ್ಟೂಡೆಂಟ್ಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. sin θ ಇಲ್ಲಿ 0, 30, 45, 60, 90 ಸರಿನಾ. ಇಲ್ಲೇನಾಗುತ್ತೆ 0, 1/2, 1/√2, √3/2, 1. ಅದಾದಮೇಲೆ cos θ 1, √3/2, 1/√2, 1/2, 0. tan θ ನಾನು ಇವು 3 ಮಾತ್ರ ಬರಿತೇನೆ. 0, 1/√3, 1, tan θ 0, 1/√3, 1, then √3 not defined ಸರಿನಾ. ಇದಿಷ್ಟು ಸೈನ್ ಕಾಸ್ ಟ್ಯಾನ್. ಇದನ್ನು ಫಸ್ಟ್ ಬರ್ಕೊಳ್ತೇನೆ, ನಾನು ಸುಮ್ಮನೆ ಬರೆದಿದ್ದು. ಇಷ್ಟೆಲ್ಲ ನೀವು ಮತ್ತೆ ಬರ್ಕೊಳ್ತಾ ಕೂತ್ಕೊಳ್ಳೋದು ಬೇಡ. CETಯಲ್ಲಿ ನಿಮ್ಗೀಗ ಲಾಜಿಕಲಿ ಇದಕ್ಕೆ ಬೇಕು ಅಂತ ನಾನು ಹೇಳ್ತಾ ಇರೋದು, ಇದು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಥಿಂಕ್ ಮಾಡ್ತೇನೆ. ಆಯಿತಾ, ಕೊಟ್ಟಿರೋ ಕ್ವಶನ್ನ ನೋಡಿ. sin 5π/12 ಇದನ್ನು ರಿಡ್ಯೂಸ್ ಮಾಡಿದ್ರೆ ಎಷ್ಟು ಡಿಗ್ರಿಗೆ ಆಗುತ್ತೆ? ಪೈ ಅಂದರೆ 180 ಡಿಗ್ರಿ ಅಲ್ವಾ. 5 × 180 / 12 ಎಷ್ಟಾಗುತ್ತೆ? ಇದು ನಿಮ್ಗೆ ಗೊತ್ತಿದೆಯಲ್ಲ, 5 × 180, ಪೈ ಅಂದರೆ 180 ಅಲ್ವಾ, ಡಿವೈಡೆಡ್ ಬೈ 12. ನಿಮ್ಗೆ ಯೂಶುವಲ್ ಮೆಥಡ್ ಗೊತ್ತಿದ್ರೆ ಅದನ್ನೇ ಮಾಡಿ, ಗೊತ್ತಿಲ್ಲದೆ ಇದ್ರೆ ಇದನ್ನು ಮಾಡಿ ಅಷ್ಟೇ. ಓಕೆ,
ಈಗ 6 2s 6 3s ಆಮೇಲೆ 30 × 5 3 5s 15 150/2 ಆಗುತ್ತೆ ಅಂದರೆ 75 ಡಿಗ್ರಿ ಆಗುತ್ತೆ ಸರಿನಾ. ಅಂದರೆ ಇದು ಎಷ್ಟಾಗುತ್ತೆ ಸೈನ್ ಆಫ್ 75 ಡಿಗ್ರಿ ಕರೆಕ್ಟಾ. ಸೈನ್ π/12 ಎಷ್ಟಾಗುತ್ತೆ ನೋಡೋಣ. ಸೈನ್ π/12 ಅಂದರೆ 180/12 ಎಷ್ಟಾಗುತ್ತೆ ಸೈನ್ 15 ಡಿಗ್ರಿ ಆಗುತ್ತೆ ಅಲ್ವಾ. ಅದು ಗೊತ್ತಾಗುತ್ತಲ್ಲ ಮಾಡಲಿಕ್ಕೆ ಸೈನ್ 15 ಡಿಗ್ರಿ ಯಾಕಂದರೆ ಪೈ ಅಂದರೆ 180/12 ಫೈನ್. ಈಗ ನೋಡಿ ವೆರಿ ಇಂಪಾರ್ಟೆಂಟ್ ಆಪ್ಷನನ್ನು ನೋಡ್ತಾ ಬನ್ನಿ. ಇಲ್ಲಿ ನೋಡಿ ಇದು 75 ಡಿಗ್ರಿ ಇದು 15 ಡಿಗ್ರಿ ಸೈನು ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಎರಡು ಕ್ವಶನ್ ಮಧ್ಯೆ ಮಿಡಲಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಇದು 0 ಆಗಬೇಕಂದ್ರೆ ಯಾವುದಾದ್ರೂ ಒಂದಂತೂ 0 ಆಗಿರಲೇಬೇಕು. ಸಮಥಿಂಗ್ ಇಂಟು 0 ಇಸ್ 0. ಈಗ ನೋಡಿ ನಮಗೆ ಇಲ್ಲಿ 75 ಡಿಗ್ರಿ 15 ಡಿಗ್ರಿ ಬಂದಿದೆ. 75 ಡಿಗ್ರಿ ನಮಗೆ ಸೈನ್ 0 ಆಗೋದು ಯಾವಾಗ ಸೈನ್ 0 ಆಗೋದು 0 ಇದ್ದರೆ ಮಾತ್ರ ಕರೆಕ್ಟಾ. ಬಟ್ ಇಲ್ಲಿ ಸೈನ್ 0 ಡಿಗ್ರಿ ಇದೆಯಾ ಇಲ್ಲ. ಸೊ 0 ಅಂತೂ ಪಕ್ಕ ಆಗೋದಿಲ್ಲ, ಇದರಲ್ಲೂ ಆಗೋದಿಲ್ಲ ಇದರಲ್ಲೂ ಆಗೋದಿಲ್ಲ. ಹಾಗಾದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0 ಬರುವಂಥ ಚಾನ್ಸಸ್ ಕಡಿಮೆ. 0 ಬರೋದಿಲ್ಲ, ಕಡಿಮೆ ಅಲ್ಲ ಬರೋದಿಲ್ಲ. ಯಾಕಂದರೆ ಇಲ್ಲಿ ಯಾವುದೋ ಒಂದು 0 ಆದರೆ ಮಾತ್ರ ನಿಮಗೆ ಮಲ್ಟಿಪ್ಲೈ ಮಾಡಿದಾಗ 0 ಆಗೋದಲ್ವಾ. ಸೊ ಈ ಆಪ್ಷನ್ ಪಕ್ಕ ಅಲ್ಲ. ಓಕೆ ನೆಕ್ಸ್ಟ್ 1 ಸೈನ್ 90 ಡಿಗ್ರಿಗೆ ಮಾತ್ರ ನಿಮಗೆ 1 ಆಗೋದು ಅಲ್ವಾ. ಇಲ್ಲಿ 90 ಡಿಗ್ರಿ ಇದೆಯಾ ಅಂದರೆ ಯಾವುದಾದ್ರೂ ಒಂದು 1 ಇದ್ದರೆ ಇಂಟು ಸಮಥಿಂಗ್ 1 ಆಗ್ಬೋದು. ಅಂದರೆ 2 1 ಆಗಬೇಕು ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಸ್ಟೂಡೆಂಟ್ಸ್ 1 × 1 ಅವಾಗ ಮಾತ್ರ 1 ಆಗೋದು. ಮತ್ತು ಬೇರೆ ಇದರಲ್ಲಿ 1 ಆಗೋ ಚಾನ್ಸಸ್ ಇಲ್ಲ. ಯಾವುದಾದ್ರೂ ಸೈನ್ 75 1 ಸೈನ್ 15 1 ಎರಡೂ 1 ಅಲ್ಲ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರ್ಲಿಕ್ಕೆ ಹೋಗಿ ಇದು ಮತ್ತು ಇದು ಎರಡೂ 1 ಆಗಿದ್ದರೆ 1 × 1 1 ಬರ್ಬೋದು ಅಂತ ಹೇಳ್ಬೋದು. ಬಟ್ ಇದು 1 ಅಲ್ಲ ಇದು 1 ಅಲ್ಲ. ಯಾಕಂದರೆ ನಮಗೆ ಇಲ್ಲಿ ಸೈನ್ 75 ಮತ್ತು 15 ಬಂದಿದ್ದು 1 ಯಾವುದಕ್ಕೆ 90ಗೆ. ಸೊ ಈ ಆಪ್ಷನ್ ಆಗೋ ಚಾನ್ಸಸ್ ತುಂಬ ಇಲ್ಲ, ಪಕ್ಕ ಇಲ್ಲ. ಈಗ ಆನ್ಸರ್ 1/2 ಅಥವಾ 1/4 ಇವೆರಡರಲ್ಲಿ ಒಂದಾಗುತ್ತೆ ಆಯಿತಾ. ಇದೆಲ್ಲ ಲಾಜಿಕಲ್ ಸ್ಟೂಡೆಂಟ್ಸ್. ಈಗ ಸೈನ್ 75 ಈಗ ನಿಮಗೆ ವ್ಯಾಲ್ಯೂ ಗೊತ್ತಿದೆ ಗೊತ್ತಾಯ್ತಾ. ಸೈನ್ 75 ಅಂದರೆ 60 ಮತ್ತು 90 ಬಿಟ್ವೀನಲ್ಲಿ ಬರುತ್ತೆ ಕರೆಕ್ಟಾ. 60 ಮತ್ತು 90 ಕರೆಕ್ಟ್ ಅಲ್ಲ. ಇದೀಗ ಎಷ್ಟಾಯಿತು ನಿಮಗೆ √3/2 ಆಗಿದೆ. ಓಕೆ ಸೊ ನಿಮಗೆ ಇದ್ರದ್ದು ವ್ಯಾಲ್ಯೂನ ನೀವೊಂದು ಅಪ್ರಾಕ್ಸಿಮೇಟ್ ಮಾಡಬೇಕು ಸ್ಟೂಡೆಂಟ್ಸು. ಎಕ್ಸಾಕ್ಟ್ ಅಂತಲ್ಲ, ಎಕ್ಸಾಕ್ಟ್ ನಮ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅಪ್ರಾಕ್ಸಿಮೇಟ್ ನಿಮ್ಗೀಗ √3 ವ್ಯಾಲ್ಯೂ ಗೊತ್ತಿದ್ರೆ 1.7 ಅಂತ 1.75 ಸಮಥಿಂಗ್ ಆಗುತ್ತೆ /2 ಕರೆಕ್ಟಾ. ಆವಾಗ ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಸೈನ್ 75 ಸೈನ್ 15 ಇದಕ್ಕೆರಡಕ್ಕೂ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ತಗೊಳ್ಳೋಣ. ಸೈನ್ 15 ಅಂದರೆ 0 ಮತ್ತು 1/2 ಮಿಡಲಲ್ಲಿ ಬರುತ್ತೆ. 0 1/2 ಅಂದರೆ ಎಷ್ಟು 0.5 ಅಲ್ವಾ. 1/2 ಅಂದರೆ ಹಾಫ್. ಇವೆರಡರ ಮಿಡಲಲ್ಲಿ ಯಾಕಂದರೆ ಇದು 0 ಡಿಗ್ರಿ ಇದು 30 ಡಿಗ್ರಿ ಸೈನಲ್ಲಿ ಹೋಗ್ತಾ 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 ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ನಾನು ಇದನ್ನು 0.25 ಅಂತ ತಗೊಳ್ಳೋದಾ 25 ಅಥವಾ 0.2 ಸಮಥಿಂಗ್. ನಾನು 0.2 ಅಂತ ತಗೊಳ್ತೇನೆ. ಯಾವುದನ್ನು ಸೈನ್ 15ನ 2 ಅಂತ ತಗೊಳ್ಳಿ ಅಥವಾ 0.25 ಅಂತ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಕರೆಕ್ಟಾ. ಈಗ ಸೈನ್ 75 ನೋಡಿ ಇದು ನಮಗೆ ಅರೌಂಡ್ ಈಗ ಇದು ಹೋಗ್ತಾ 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 ಏನಾಗಿದೆ ಇನ್ಕ್ರೀಸ್ ಆಗ್ತಾ ಇದೆ ಕರೆಕ್ಟಾ. ಇದು 1/2 ಇದ್ದಿತ್ತು 1/√3 ಆಯಿತು √3/2 ಆಯಿತು ಇದು 1 ಆಯಿತು ಸರಿ ಅಲ್ವಾ. ಅಂದರೆ ನಾನೇನು ಮಾಡ್ತೇನೆ ಕೇಳಿದರೆ 1.75/2 ಇದು ಅರೌಂಡ್ ಇದ್ರ ಮಧ್ಯ ಇದು ಎಷ್ಟು ಬಂದಿತ್ತು 75 ಇಲ್ಲಿ ಬರುತ್ತೆ ಅಲ್ವಾ. ನಾನು ಇದನ್ನು ಫಾರ್ ಎಕ್ಸಾಂಪಲ್ 0.9 ತಗೊಂಡೆ ಅಂತ ಅಂದ್ಕೊಳ್ಳಿ. ಓಕೆ ಯಾಕಂದರೆ 60 ಮತ್ತು 90 ಮಿಡಲಲ್ಲಿ ಇರ್ಲಿಕ್ಕೆ ಹೋಗಿ ಅರೌಂಡ್ 0.9 ಬರ್ಬೋದು ಸರಿನಾ. ಈಗ ಏನು ಮಾಡಬೇಕು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು 0.9 × 0.2. ಯಾಕೆ ಮಲ್ಟಿಪ್ಲಿಕೇಶನ್ ಅವ್ರು ಕ್ವಶನ್ ಏನು ಕೇಳಿದ್ದು ನೋಡಿ ಇಲ್ಲಿ ಸೈನ್ 5π/12 × ಸೈನ್ π/12 ಮಲ್ಟಿಪ್ಲಿಕೇಶನಲ್ಲಿ ಇಂಟು. ಸೊ ಇದನ್ನು ನಾನೀಗ ಸೈನ್ 0.25 ನಾನು 0.2 ಅಂತ ತಗೊಳ್ತೇನೆ. ಸೊ ಇದೇನಾಗುತ್ತೆ 9 × 2 18 0.18 ಆಗುತ್ತೆ ಕರೆಕ್ಟಾ 0.18. ಈಗ ಆಪ್ಷನಿಗೆ ಹೋಗಿ 1/2 ಅಂದರೆ ಎಷ್ಟು ಹೇಳಿ 0.5. ನಮ್ಮ 0. ಎಷ್ಟು ಬಂದಿದೆ 18 ಬಂದಿದ್ದು. ನಮ್ಗೆ ಬಂದಿರೋ ಆನ್ಸರ್ 0.18 ಇಲ್ಲ. ನಮ್ದಿದು ಅಪ್ರಾಕ್ಸಿಮೇಟ್ ಮಾಡಿದಲ್ವಾ. ಇನ್ ಕೇಸ್ ನೀವೀಗ ಇದನ್ನು 0.3 ತಗೊಂಡ್ರಿ ಅಂತ ಅಂದ್ಕೊಳ್ಳಿ ಅವಾಗ ಇದೇನಾಗುತ್ತೆ 0.27 ಆಗುತ್ತೆ. ನಿಮ್ಮ ಆನ್ಸರ್ 0.18 ಅಥವಾ 0.27 ಇವೆರಡರ ಮಿಡಲಲ್ಲೇ ಬರಬೇಕು ಕರೆಕ್ಟಾ. ಬಟ್ 1/2 ಆದರೆ ಎಷ್ಟು 0.5 100% ಇದಲ್ಲ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ಯುವರ್ ಆನ್ಸರ್. ಇದು ಥಿಂಕಿಂಗ್ ಅರ್ಥ ಆಯ್ತಾ. ಮಾಡ್ಲಿಕ್ಕೆ ಬಂದರೆ ಡೈರೆಕ್ಟ್ ಮಾಡಿ ನೋ ಪ್ರಾಬ್ಲಮ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ. ಸೈನ್ ಆಫ್ 2 + x ಮೈನಸ್ ಸೈನ್ ಆಫ್ 2 - x ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಈಸ್ ಈಕ್ವಲ್ಸ್ ಟು a cos b ದೆನ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b. ಓಕೆ ಈಗ ನೋಡಿ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b ಕೇಳಿದ್ದಾರೆ ಸರಿನಾ. ನಾನು ಇದನ್ನು
ಇಲ್ಲಿ ಮಾಡ್ತೀನಿ ನೋಡಿ. sin 2 plus x minus sin 2 minus x divided by x. ಸರಿನಾ? ಲಿಮಿಟ್ x ಟೆನ್ಸ್ ಟು 0. ಇಲ್ಲಿ ಏನು ನೀವು ಇದು ಮಾಡ್ಲಿಕ್ಕೆ ಏನಿಲ್ಲ. ಫಸ್ಟಿಗೆ ನೀವು ಏನು ಮಾಡ್ಬೇಕಂತ ಕೇಳಿದ್ರೆ ಡಿಫರೆನ್ಶಿಯೇಟ್ ಮಾಡಿ. ಯಾವುದನ್ನ ಕೊಟ್ಟಿರೋ ಪ್ರಾಬ್ಲಮ್ ಅನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ಮಾಡೋದಂದ್ರೆ ಯಾವುದನ್ನ? ಇದನ್ನ sin 2 plus x. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? cos 2 plus x ಆಗುತ್ತೆ ಡಿಫರೆನ್ಶಿಯೇಟ್ ಮಾಡಿದಾಗ. ಒಳಗಡೆ ಇರೋದು ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಬಿಡಿ ಕಾನ್ಸ್ಟೆಂಟ್ ಪ್ಲಸ್ x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ. ಸರಿನಾ? sin 2 minus x ಇದೇನಾಗುತ್ತೆ? cos 2 minus x. ಆಮೇಲೆ ಬ್ರಾಕೆಟ್ ಒಳಗಡೆ ಏನಿದೆ ಮೈನಸ್ ಎಕ್ಸ್. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ -1 ಆಗುತ್ತೆ. ಕರೆಕ್ಟಾ? -1 ಅಂತ ಹೇಳಿದ್ರೆ ನಾನು ಇಂಟು ಮಾಡಿದಾಗ ಇದು ಪ್ಲಸ್ ಆಗುತ್ತೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಡಿವೈಡೆಡ್ ಬೈ ಏನಿದೆ ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಡಿಫರೆನ್ಸಿಯೇಷನ್ ಏನು? 1. ಕರೆಕ್ಟಾ? ಈಗ ನೋಡಿ cos ಆಫ್ 2 plus x ಪ್ಲಸ್ cos ಆಫ್ 2 minus x ಇಸ್ ಈಕ್ವಲ್ಸ್ ಟು ಅವ್ರು ಏನಂತ ಹೇಳಿದ್ದಾರೆ? a cos b. ಸರಿನಾ? a cos b. ಓಕೆ, ಈಗ ನೀವೇನು ಮಾಡ್ತೀರಾ? ಇದನ್ನು ನಾವು ಎಸಂಪ್ಷನ್ ಮೆಥಡ್ ಅಂತ ಕರಿತೇವೆ. ಎಸಂಪ್ಷನ್ ಮೆಥಡ್. ಈಗ ನಾನು ಫಾರ್ ಎಕ್ಸಾಂಪಲ್ x ಈಕ್ವಲ್ಸ್ ಟು 0 ತಗೊಂಡೆ ಅಂತ ಅನ್ಕೊಳ್ಳಿ. x ಅವಾಗ ಇದೇನಾಗುತ್ತೆ? cos 2 plus x ಅಲ್ವಾ? cos 2 plus x. x is equals to 0 ತಗೊಂಡ್ರೆ ಇಲ್ಲಿ cos 2 plus cos 2 ಆಗುತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ವೇಟ್ ಸ್ಟೂಡೆಂಟ್ಸ್, ಓಕೆ, ಒಂದು ಐಡಿಯಾ ಮಾಡೋಣ. ಈ ಕಾಸ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ? cos 2 ಪ್ಲಸ್ cos x ಪ್ಲಸ್ cos 2 ಮೈನಸ್ cos x ಈಸ್ ಈಕ್ವಲ್ಸ್ ಟು a cos b. ಸರಿನಾ? ಈಗ ಪ್ಲಸ್ cos x ಮೈನಸ್ cos x ಕ್ಯಾನ್ಸಲ್ ಮಾಡೋಣ. ಇಲ್ಲೇನು ಉಳಿತು? cos 2. ಇಲ್ಲೇನು ಉಳಿತು? cos 2. ಇದೇನಾಗುತ್ತೆ ನೋಡಿ? 2 cos 2 ಈಸ್ ಈಕ್ವಲ್ಸ್ ಟು a cos b. ಕಂಪೇರ್ ಮಾಡಿ. a ಪ್ಲೇಸಲ್ಲಿ ಏನಿದೆ? 2 ಇದೆ. v ಪ್ಲೇಸಲ್ಲಿ ಏನಿದೆ? 2 ಇದೆ. ದಟ್ ಈಸ್ ಯುವರ್ ಆನ್ಸರ್. 2,2 ಇಸ್ ಯುವರ್ ಆನ್ಸರ್. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದನ್ನ ನಾನು ಏನು ಮಾಡಿದೆ? x ಈಸ್ 0 ಬೇಡ, ಅದು ಮಾಡೋದು ಬೇಡ. ಯಾಕಂದ್ರೆ ಅದು ಈ ಫಾರ್ಮಿಗೆ ನಾವು ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತೇನೆ? ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತಾನೆ. cos 2 ಪ್ಲಸ್ cos x ಪ್ಲಸ್ cos 2 ಮೈನಸ್ cos x ಈಸ್ ಈಕ್ವಲ್ಸ್ ಟು a cos b ಪ್ಲಸ್ cos x ಮೈನಸ್ cos x ಕ್ಯಾನ್ಸಲ್ ಆಗುತ್ತೆ. cos 2 ಪ್ಲಸ್ cos 2 2 cos 2 ಈಸ್ ಈಕ್ವಲ್ಸ್ ಟು a cos b. ಆವಾಗ ಆನ್ಸರ್ 2,2 ಆಗುತ್ತೆ. ಸರಿನಾ? ಹೋಪ್ ಇದು ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೇನೆ. ಸರಿನಾ? ಓಕೆ, ಥರ್ಡ್ ಕ್ವಶನ್ ಇದು ನೋಡಿ. ಇಂಟಿಗ್ರೇಷನ್ ಸ್ಟೂಡೆಂಟ್ಸ್, ಇದು ಇಂಟಿಗ್ರೇಷನ್ ಇಂದ ಮಾಡ್ತಾ ಇದ್ದೇನೆ. ಕರೆಕ್ಟ್ ಕೇಳ್ಕೊಳ್ಳ. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ x ಟು ದಿ ಪವರ್ ex dx ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್. ಥರ್ಡ್ ಕ್ವಶನ್ ನೋಡಿ. ಇಂಟಿಗ್ರೇಷನ್ ಕೇಳಿದ್ದಾರೆ. ನಿಮಗೆ ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಬಂದರೆ ಮಾಡಿ, ಇಲ್ಲ ಇಂಟಿಗ್ರೇಷನ್ ನಿಮ್ಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಇದು ಲಾಜಿಕ್ ನೋಡಿ, ತುಂಬ ಇಂಪಾರ್ಟೆಂಟ್ ಲಾಜಿಕ್. ಫಾರ್ಮುಲಾವನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಐ ಮೀನ್ ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಮತ್ತೆ ನಿಮ್ಗೆ ಇದು ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಬಂದರೆ ಮಾಡಿ, ಇಲ್ಲದಿದ್ದರೆ ಡಿಫ್ರೆನ್ಷಿಯೇಷನ್ ಗೊತ್ತಿದೆಯಲ್ಲ ನಿಮಗೆ, ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಬನ್ನಿ. ಓಕೆ, ಈಗ ಫಸ್ಟ್ ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಇದು ಪ್ರಾಡಕ್ಟ್ ರೂಲ್ ಆಗುತ್ತೆ ಅಲ್ವಾ? ಆವಾಗ ನಾನು e ಟು ದಿ ಪವರ್ ಆಫ್ x ಅನ್ನು ಕಾನ್ಸ್ಟೆಂಟ್ ಔಟ್ಸೈಡ್ ಇಟ್ಟು 1 ಪ್ಲಸ್ x ಅನ್ನು ನಾನು ಏನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನಾಗುತ್ತೆ ಅಂದರೆ x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಸರಿಯಾ? ಕರೆಕ್ಟ್ ಅಲ್ಲ? ಪ್ಲಸ್ ಈಗ ಯಾವುದನ್ನ ಕಾನ್ಸ್ಟೆಂಟ್ ಆಗಿ ಔಟ್ಸೈಡ್ ಇಡ್ತೇನೆ? 1 ಪ್ಲಸ್ x ಅನ್ನು ಕಾನ್ಸ್ಟೆಂಟ್ ಆಗಿ ಔಟ್ಸೈಡ್ ಇಟ್ಟು e ಪವರ್ x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ e ಪವರ್ x. ಕರೆಕ್ಟಾ? ಇದು ಆಪ್ಷನ್ ಎ ಇದಾಯಿತು. ಸರಿನಾ? ಆಪ್ಷನ್ ಬಿ ನೋಡಿ. e ಪವರ್ x ಅನ್ನು ಕಾನ್ಸ್ಟೆಂಟ್ ಆಗಿ ಔಟ್ಸೈಡ್ ಇಡ್ತೇನೆ, ಇದನ್ನು ಡಿಫರೆನ್ಷಿಯೇಟ್ ಮಾಡ್ತೇನೆ. ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಇದು 2x ಆಗುತ್ತೆ, ಯಾಕಂದ್ರೆ x ಸ್ಕ್ವೇರ್ ಇದು ಡಿಫರೆನ್ಸಿಯೇಷನ್. ಆಮೇಲೆ 1 ಪ್ಲಸ್ x ಸ್ಕ್ವೇರ್ನ ಹಾಗೆ ಕಾನ್ಸ್ಟೆಂಟ್ ಇಟ್ಟು e ಪವರ್ x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ e ಪವರ್ x ಆಗುತ್ತೆ. ಸರಿನಾ? ಆಪ್ಷನ್ ಸಿ ನೋಡಿ. ಇಲ್ಲೂ ಹಾಗೆ e ಪವರ್ x ಅನ್ನು ಕಾನ್ಸ್ಟೆಂಟ್ ಆಗಿ ಔಟ್ಸೈಡ್ ಇಡ್ತೇನೆ. 1 ಪ್ಲಸ್ x ಹೋಲ್ ಸ್ಕ್ವೇರ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 2 ಇಂಟು 1 ಪ್ಲಸ್ x ಅಲ್ವಾ? ಇದು ಗೊತ್ತಿದೆಯಲ್ಲ, x ಟು ದಿ ಪವರ್ ಆಫ್ n ಡಿಫರೆನ್ಷಿಯೇಟ್ ಮಾಡ್ತಾ ಇರೋದು. ಮತ್ತೆ x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ 1, ಅದು ಬಿಟ್ಟಾಕಿ. ಈಗ ಪುನಃ 1 ಪ್ಲಸ್ x ಹೋಲ್ ಸ್ಕ್ವೇರ್ನ ಹಾಗೆ ಕಾನ್ಸ್ಟೆಂಟ್ ಆಗಿ ಇಟ್ಟು e ಟು ದಿ ಪವರ್ ಆಫ್ x ಅನ್ನು ಡಿಫರೆನ್ಷಿಯೇಟ್ ಮಾಡಿ. ಸರಿನಾ? ಆಪ್ಷನ್ ಡಿ ನೋಡಿ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. e ಪವರ್ x ಅನ್ನು ಕಾನ್ಸ್ಟೆಂಟ್ ಆಗಿ ಇಡ್ತಾ ಇದ್ದೇನೆ. 1 ಡಿವೈಡೆಡ್ ಬೈ 1 ಪ್ಲಸ್ x ಅನ್ನು ಇದು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್? ಏನಾಗುತ್ತೆ? -1 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್. ಸರಿನಾ? ಪ್ಲಸ್ ಈಗ ಏನು ಮಾಡೋಣ? 1 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್ನ ಕಾನ್ಸ್ಟೆಂಟ್ ಆಗಿ ಹಾಗೆ ಇಡೋಣ, e ಪವರ್ x ಅನ್ನು ಡಿಫರೆನ್ಷಿಯೇಟ್ ಮಾಡೋಣ. ಕರೆಕ್ಟಾ? ಈಗ ನೋಡಿ, ನೀವು ಹೋಗಿ, ಇದಾಯ್ತು, ಇಲ್ಲಿಗೆ ಆಯ್ತು, ಇಷ್ಟೇ ಸಾಕು.
ಈಗ ನಿಮಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಈ ಆನ್ಸರ್ ಬರಬೇಕು. ಬಂದಿದೆ ನೋಡಿ ಇಲ್ಲ, ಫಸ್ಟಲ್ಲಿ ಇಲ್ಲ, ಯಾಕಂದ್ರೆ ಇಲ್ಲಿ ಡಿವೈಡೆಡ್ ಬೈ 1 + x² ಇದೆ. ಇವು ಮೂರೂ ಆಪ್ಷನಲ್ಲಿ ಡಿವೈಡೆಡ್ ಬೈ 1 + x² ಇಲ್ಲ, ಇರೋದು ಇದರಲ್ಲಿ ಒಂದರಲ್ಲಿ ಮಾತ್ರ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಸಿಂಪಲ್. ನಿಮ್ಗೆ ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಬರದೇ ಇದ್ರೆ ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಆಯಿತಾ? ಇಲ್ಲೂ ಡೈರೆಕ್ಟ್ ಬರುತ್ತೆ. ಓಕೆ, ಇದು ಇಂಟಿಗ್ರೇಷನ್. ಇದು ನೆಕ್ಸ್ಟ್ ಟ್ರಿಕ್, 4th ಕ್ವಶನ್ ನೋಡಿ. ದ ವ್ಯಾಲ್ಯೂ ಆಫ್ ಸೇಮ್ ಇಂಟಿಗ್ರೇಷನ್ ಕೇಳಿದ್ದಾರೆ, ಆಯಿತಾ? ಇಂಟಿಗ್ರೇಷನ್ ಕೇಳಿದಾಗ ನಾನು ಹೇಳ್ದಿಲ್ಲ, ಫಸ್ಟ್ ನೀವು ಮಾಡಬೇಕಾಗಿದ್ದೇನು, ಇಲ್ಲಿ ಏನಿದ್ದಾರೆ e⁴x 1 + sin x / 1 + cos x, ಸರಿನಾ? ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ e⁴x ಅಂತ ಹೇಳಿದಾಗ ನೀವು ಏನು ಮಾಡಬೇಕು, ಫಸ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಕರೆಕ್ಟಾ? ಈಗ ನೋಡಿ ಇಂಟಿಗ್ರೇಷನ್ ಆಫ್ ಫಸ್ಟ್ ಇದನ್ನು ನೋಡೋಣ. ಫಸ್ಟ್ ಆಪ್ಷನ್ e⁴x × tan x/2, ಸರಿನಾ? e⁴x ಅನ್ನು ಹಾಗೆ ಕಾನ್ಸ್ಟೆಂಟ್ ಇಡೋಣ. ಇದರಲ್ಲಿ ಆಪ್ಷನ್ ಎ ಅನ್ನು ನಾನು ಏನು ಮಾಡ್ತಾ ಇದ್ದೇನೆ, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೇನೆ. e⁴x ಅನ್ನು ಹಾಗೆ ಕಾನ್ಸ್ಟೆಂಟ್ ಇಡೋಣ. tan x/2 ಅನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, sec² x/2 × 1/2, ಯಾಕಂದ್ರೆ x/2 ಇದೆಯಲ್ಲ, ಸೊ ನಾ ಆ 1/2 ಅನ್ನು ಇಲ್ಲಿ ಬರಿತೇನೆ, ಪ್ಲಸ್, ಸರಿಯಾ? tan x/2 ಅನ್ನು ಹಾಗೆ ಕಾನ್ಸ್ಟೆಂಟ್ ಆಗಿ ಇಟ್ಟು e⁴x ಅನ್ನು ಡಿಫ್ರೆನ್ಷಿಯೇಟ್, ದಟ್ ಈಸ್ e⁴x. ಆಪ್ಷನ್ ಏನಾ? ಆಪ್ಷನ್ ಬಿ ನೋಡಿ, e⁴x ನಾನು ಕಾನ್ಸ್ಟೆಂಟ್ ಇಡ್ತಾ ಇದ್ದೇನೆ. tan x ಇದು ಡಿಫ್ರೆನ್ಸಿಯೇಷನ್ ಏನು, sec² x, ಪ್ಲಸ್ tan x ಅನ್ನು ಹಾಗೆ ಕಾನ್ಸ್ಟೆಂಟ್ ಇಟ್ಟು e⁴x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೇನೆ. ಡೈರೆಕ್ಟ್ ಬರಿತಾ ಇದ್ದೇನೆ ನಾನು. ಸಿ ಆಪ್ಷನ್ ನೋಡಿ ಸ್ಟೂಡೆಂಟ್ಸ್, e⁴x × 1 + cos x ಅಂದಿದ್ದಾರೆ. ಸೊ e⁴x ಹಾಗೆ ಇಡ್ತಾ ಇದ್ದೇನೆ. 1 + cos x, cos x ಡಿಫ್ರೆನ್ಸಿಯೇಷನ್ ಏನು ಹೇಳಿ, -sin x, ಪ್ಲಸ್ 1 + cos x ಅನ್ನು ಹಾಗೆ ಇಡ್ತಾ ಇದ್ದೇನೆ. e⁴x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೇನು, e⁴x. ಆಪ್ಷನ್ ಡಿ ನೋಡಿ, e⁴x 1 + sin x, ಅವಾಗ ಏನಾಗುತ್ತೆ, e⁴x ಕಾನ್ಸ್ಟೆಂಟ್ ಔಟ್ಸೈಡ್ ಇಟ್ಟು sin x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos x ಆಗುತ್ತೆ, ಪ್ಲಸ್ ಈಗ ಏನು ಮಾಡ್ತಾರೆ, 1 + sin x ಅನ್ನು ಹಾಗೆ ಇಟ್ಟು e⁴x ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾನೆ, ಆವಾಗ ಅದು e⁴x ಆಗುತ್ತೆ. ಇದೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ನಾನು ಸಪ್ರೇಟ್ ಆಗಿ ತೋರಿಸ್ತಿಲ್ಲ, ಡೈರೆಕ್ಟ್ ಬರಿತಾ ಇದ್ದೇನೆ. ಈಗ ಹೋಗಿ ನೋಡಿ ಕ್ವಶನ್ ಅನ್ನು ನೋಡಿದ್ರೆ, ಈಗ ನೋಡಿ ನಾನು ಏನು ಹೇಳಿದ್ದೆ, ಆಪ್ಷನ್ ಅನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಬರಬೇಕು ಅಂತ. ಬಟ್ ಇಲ್ಲಿ ಯಾವುದ್ರಲ್ಲೂ ಬರ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಡಿವೈಡೆಡ್ ಬೈ 1 + cos x ಇದೆ ಅಲ್ವಾ. ಬಟ್ ಇವಾಗ ಏನು ಮಾಡ್ಬೇಕಂತ ಕೇಳಿದ್ರೆ ಎಸ್ಯೂಮ್ ಮಾಡಬೇಕು. ಏನು ಎಸ್ಯೂಮ್ ಮಾಡ್ತೀರಾ, ಲೆಟ್ ಅಸ್ ಎಸ್ಯೂಮ್ ದಟ್ x = 0. ನಿಮ್ಗೆ ಆನ್ಸರ್ ಬರಲಿಲ್ವಾ, ಡಿಫ್ರೆನ್ಷಿಯೇಟ್ ಮಾಡಿ ಆದಮೇಲೆ ಇದಕ್ಕೆ ಇಂಟಿಗ್ರೇಷನ್ ಆನ್ಸರ್ ಬರಲಿಲ್ವಾ, x = 0 ಅಂತ ತಗೊಳ್ಳಿ. ಈಗ e⁴x ಅಂದ್ರೆ ಏನು, e⁴1, e⁴1 ಏನಾಗುತ್ತೆ 1, ಸರಿನಾ? ಕರೆಕ್ಟಾ? ಇಂಟು 1 + sin 0, sin 0 ಅಂದರೆ 0, ಅಂದರೆ ಇಲ್ಲಿ ಏನಾಗುತ್ತೆ 1 ಇಲ್ಲಿ cos 0, cos 0 ಅಂದರೆ 1, 1 + 1 ಏನು 2. ಸೊ ಆನ್ಸರ್ ಎಷ್ಟಾಗುತ್ತೆ 1/2, ಸರಿಯಾ? ಈಗ ಅದೇ e⁴x ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ನಿಮ್ಗೆ ಸಿಂಪಲ್ ಆಗಿ ನಾನು ಒಂದು ಹೇಳ್ತೇನೆ ನೋಡಿ, ಇಲ್ಲೇ ನೋಡಿ 1/2 ಇಲ್ಲೇ ಇದೆ, ಕರೆಕ್ಟಾ? ಅಲ್ಲೇ ಆನ್ಸರ್ ಬಂದಿದೆ, ಬಟ್ ಆದರೂ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/2 ಇಂಟು e⁴0, e⁴0 ಅಂದರೆ 1, ಸೊ ಇದೇನಾಗುತ್ತೆ 1/2, ಸರಿಯಾ? sec² 0/2, ಇದು 0 ಆಗುತ್ತೆ. sec 0 ಯಾವ್ದ್ರದ್ದು ನಿಮಗೆ ಇದೇನಾಗುತ್ತೆ, ಏನು ಹೇಳ್ತಾರೆ, ರೆಸಿಪ್ರೋಕಲ್ ಯಾವ್ದ್ರದ್ದಾಗುತ್ತೆ ನಿಮಗೆ. ಇಷ್ಟೆಲ್ಲ ಮಾಡಬೇಡ ನೀವಂದ್ರೆ, ಫಸ್ಟಿಗೆ ನಿಮ್ಗೆ ಆಪ್ಷನ್ ಬಂತಾ, ಡನ್ ಅಷ್ಟೇ. ಮತ್ತೆ ಎಲ್ಲದನ್ನು ನೀವು ಮಾಡಲೇಬೇಕಂತಿಲ್ಲ ನಾನು, ಬಟ್ ನಾನು ನಿಮ್ಗೆ ಹೇಳ್ತೇನೆ. ಈಗ sec 0 ಅಂದರೆ ಏನು, ಇಲ್ಲಿ 1 ಆಗುತ್ತೆ. 1/2 ಇಂಟು 1 ಇಂಟು 1, ಇದು 1 ಆಯ್ತಾ, ಸರಿಯಾ? 1/2 ಇಂಟು 1 ಇಂಟು 1, ಇದು 1/2ನೇ ಆಯಿತು, ಪ್ಲಸ್ tan x/2, tan 0 ಏನಾಗುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 0, tan 0 is 0, ಸೊ ಇದಿಷ್ಟು 0ನೇ ಆಗುತ್ತೆ, ಕರೆಕ್ಟಾ? ಇಲ್ಲಿ ಏನು ಬಂತು ನಿಮಗೆ, ಇಲ್ಲಿಗೆ ಇದು 1 ಬಂತು, ಇದು 1 ಬಂತು, 1 ಇಂಟು 1 ಇಂಟು 1 is 1, ಸೊ ಇಲ್ಲಿ ಆನ್ಸರ್ 1/2 ಬಂತು. ಇಲ್ಲಿಗೆ ನಿಮಗೆ ಆನ್ಸರ್ ಆಯಿತು, ಅಲ್ಲಿಗೆ ಬಂದಾಯ್ತು. ಬೇಕಾದರೆ ಇದಕ್ಕೆಲ್ಲ ಚೆಕ್ ಮಾಡಿ ನೋಡಿ. e⁴0 ಏನು 1 ಇಂಟು sec² 0, sec 0 ಏನಾಗುತ್ತೆ 1, ಇದೇನಾಗುತ್ತೆ 1², ಸರಿನಾ? ಪ್ಲಸ್ ಇಲ್ಲೇನಾಗುತ್ತೆ tan 0, tan 0 ಅಂದರೆ ಏನು 0 ಇಂಟು e⁴0 ಅಂದರೆ 1, ಆಯಿತಾ? 1 ಇದೇನಾಗುತ್ತೆ 1 + 0, ಆನ್ಸರ್ 1 ಆಗುತ್ತೆ. ನಮ್ಗೆ 1 ಬೇಕಾ, ನಮ್ಗೆ ಬೇಕಾಗಿರೋದು 1/2, ಸೊ ಇದು ಆಪ್ಷನ್ ಅಲ್ಲ. ಹಾಗೆ ಎಲ್ಲದಕ್ಕೂ ಹಾಕಿ ನೋಡಿ, ಇದು ಯಾವುದು ಆಪ್ಷನ್ ಅಲ್ಲ. ಸರ್ ಆನ್ಸರ್ ಇಸ್ ದಿಸ್ ಒನ್, ಕರೆಕ್ಟಾ? ಇಂಟಿಗ್ರೇಷನಲ್ಲಿ ಡೈರೆಕ್ಟ್ ಆನ್ಸರ್ ಬರ್ತಿದ್ರೆ ಇದನ್ನು ಮಾಡಿ. ನೆಕ್ಸ್ಟ್, ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ -3, 4, 1, -1, -2, 7 ಈಸ್, ಇದು ಕೊಟ್ಟಿದ್ದಾರೆ. ಫಾರ್ಮಲ್ ಮೆಥಡಲ್ಲಿ ಮಾಡ್ಲಿಕ್ಕೆ ಬಂದರೆ ಮಾಡಿ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ಫಾರ್ಮಲ್ ಮೆಥಡ್ ನೀವು ಮಾಡ್ಲಿಕ್ಕೆ ಬಂದರೆ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಗೊತ್ತಿಲ್ವಾ, ಏನು ಮಾಡಿ, ಈ ಇಕ್ವೇಷನಿಗೆ ಈ ವ್ಯಾಲ್ಯೂನ ಹಾಕಿ. -3 + 3 / 2 ಈಸ್ ಈಕ್ವಲ್ಸ್ ಟು y is to 4, 4 - 4 / 3 is equals to 1 - 11 / 4, ಆಯ್ತಾ? ಇದು ಒಂದು.
ಇನ್ನೊಂದು ನೋಡಿ, ಇದನ್ನು ಹಾಕಿ, ಅದೇ ಈಕ್ವೇಷನ್ 2 ಪಾಯಿಂಟನ್ನು ಹಾಕಿ. 1 + 3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು -2 - 4 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ಸ್ ಟು 7 - 11 ಡಿವೈಡೆಡ್ ಬೈ 4. ಸರಿನಾ? 3 - 3 ಇಲ್ಲಿ 0 ಆಗುತ್ತಾ, ಇಲ್ಲಿ 0 ಆಗುತ್ತಾ, ಇದೇನಾಗುತ್ತೆ 1 - 11 ಎಷ್ಟು -10/4. ಇದು ಇಕ್ವಲಾ? ಅಲ್ಲ ಅಲ್ವಾ? ಸೊ ಇದು ಆಪ್ಷನ್ ಅಲ್ಲ. ಕರೆಕ್ಟಾ? ಯಾವುದು ನಿಮ್ಮದು ಆಪ್ಷನ್ ಎ ಅಲ್ಲ. ಈಗ ಆಪ್ಷನ್ ಬಿ ಅನ್ನು ಚೆಕ್ ಮಾಡೋಣ. ಆಪ್ಷನ್ ಬಿಗೆ ಬರುತ್ತೆ ನೋಡೋಣ. ಏನು ಮಾಡೋಣ ಈಗ? ಇದಕ್ಕೆ ಹಾಕೋಣ ಆಪ್ಷನ್ ಬಿಗೆ. ಸೇಮ್ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ, ಇದಕ್ಕೆ ಹಾಕ್ತಾ ಇದ್ದೇನೆ, ಯಾವುದು ಈ ಪಾಯಿಂಟನ್ನು ಹಾಕ್ತಾ ಇದ್ದೇನೆ, 0 ಆಗುತ್ತೆ, ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. 1 - 11 ರೈಟ್? ಯಾ, ಆಪ್ಷನ್ ಈಸ್ 1 - 11. 1 second students. So z - 11 -3, 4, ಸಾರಿ ಸ್ಟೂಡೆಂಟ್ಸ್, ದಿಸ್ ಇಸ್ 11. ಇದು ಪ್ರಾಬ್ಲಮ್ ರಾಂಗ್. ಅಲ್ಲಿ ಇದು 11 ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಇಲ್ಲೂ 0 ಆಗುತ್ತೆ, ಹಾಗಾದ್ರೆ ಇಲ್ಲೂ 0 ಆಗುತ್ತೆ. ಆಪ್ಷನ್ ಏನು ಪುನಃ ಚೆಕ್ ಮಾಡೋಣ. ಇದು 0 ಆಗುತ್ತೆ. ಸರಿನಾ? ಸೆಕೆಂಡ್ ಒನ್ ಏನಾಗುತ್ತೆ ನೋಡೋಣ. ಇಲ್ಲೇನಾಗುತ್ತೆ 1 + 3 4 4/2 ಎಷ್ಟು 2 -2 - 4 ಡಿವೈಡೆಡ್ ಬೈ -2 - 4 ಅಂದರೆ -6 -6/3 ಅಂತ ಹೇಳಿದ್ರೆ -2 ಆಗುತ್ತೆ. ಇವೆರಡು ಇಕ್ವಲಾ? ಇದಲ್ಲ. ಸೊ ಆಪ್ಷನ್ ಎ ಇಸ್ ನಾಟ್ ಯುವರ್ ಆನ್ಸರ್. ಆಪ್ಷನ್ ಬಿ ಚೆಕ್ ಮಾಡೋಣ. ಆಪ್ಷನ್ ಬಿ ಪಾಯಿಂಟ್ ಹಾಕಿ. ಇದು 0 0 ಆಯಿತು. ಇಲ್ಲಿ 11 - 11 0. ಸೊ ಇದು 0 ಆಯಿತು. ಇದಕ್ಕೆ ಹಾಕಿ ನೋಡೋಣ ಯಾವ ಪಾಯಿಂಟನ್ನ, ಈ ಪಾಯಿಂಟನ್ನ. 1 + 3 ಏನು 4 4/- -2 ಏನು -2 ಇಸ್ ಈಕ್ವಲ್ಸ್ ಟು y ಅಂದರೆ ಏನಿಲ್ಲಿ -2 -2 - 4 ಎಷ್ಟು -6 -6/3 ಎಷ್ಟು -2 ಇಸ್ ಈಕ್ವಲ್ಸ್ ಟು 7 7 - 11 ಎಷ್ಟು -4 -4/2 ಎಷ್ಟು -2. ನೋಡಿ, 3 ಈಕ್ವಲ್ ಬರಲಿಲ್ವಾ? ಇಲ್ಲೂ ಈಕ್ವಲ್ ಬಂತು, ಇಲ್ಲೂ ಈಕ್ವಲ್ ಬಂತು. ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್. ಅಷ್ಟೇ, ಉಳಿದದಕ್ಕೂ ಚೆಕ್ ಮಾಡಿ ಬರೋದಿಲ್ಲ ಅಷ್ಟೇ ಸ್ಟೂಡೆಂಟ್ಸ್. ಓಕೆ, ಅರ್ಥ ಆಯ್ತಲ್ಲ? ಇದು 11 ಆಯ್ತಾ ಪಾಯಿಂಟ್. ನಾನು 1 ತಗೊಂಡಿದ್ದೆ, ಅದೇ ಇದಾಗಿದ್ದು. ಆ್ಯಂಡ್ ಇನ್ನು ಒಂದು ಪ್ರಾಬ್ಲಮ್ ಇದೆ, ಇದನ್ನು ಹೇಳಿಕೊಡ್ತೇನೆ ನೋಡಿ. ಡೊಮೈನ್ ಆಫ್ ದ ಫಂಕ್ಷನ್. ಡೊಮೈನ್ ನಾನು ಆಲ್ರೆಡಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಡೊಮೈನ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಬಟ್ ಮಾಡ್ಲಿಕ್ಕೆ ಬರದೇ ಇದ್ದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಡೊಮೈನು. ಡೊಮೈನ್ ಆಫ್ ದ ಫಂಕ್ಷನ್ f(x) ಇಸ್ ಈಕ್ವಲ್ಸ್ ಟು ಏನು ಹೇಳ್ತಾ ಇದ್ದಾರೆ, 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಬಾಕ್ಸ್ x² ಮೈನಸ್ ಬಾಕ್ಸ್ x ಮೈನಸ್ 6. ಬಾಕ್ಸ್ x ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಯಿತಾ? ಈಗ ನೋಡಿ ಆಪ್ಷನನ್ನು ನೋಡ್ತಾ ಬನ್ನಿ. ನಿಮ್ಗೆ ಇದು ಮಾಡ್ಲಿಕ್ಕೆ ಬರದೇ ಇದ್ದಾಗ ಆಪ್ಷನನ್ನು ನೋಡಿದಾಗ ಇಲ್ಲಿ 4 ಇದೆ, ಇಲ್ಲಿ 4 ಇದೆ ಇನ್ಕ್ಲೂಡ್ ಆಗಿದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ನಂಬರಲ್ಲಿ ನಾನು ಹೇಳ್ತಾ ಇರೋದು 3 ಹಾಕಿ ನೋಡೋಣ. 3 ಫಸ್ಟ್ ಏನು ಮಾಡೋಣ, 3 ಬರುತ್ತಾ ಇಲ್ವಾ ನೋಡೋಣ. ಯಾಕಂದರೆ ಇಲ್ಲಿ ಇನ್ಕ್ಲೂಡ್ ಮಾಡಿದಾರಲ್ವ 3ಅನ್ನು, ಅದಕ್ಕೋಸ್ಕರ 3 ಹಾಕಿದ್ರೆ ಸ್ಟೂಡೆಂಟ್ಸು ಇಲ್ಲಿ ನಿಮ್ಗೆ ಏನು ಹೇಳಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ನಿಮ್ಮ ಕ್ವಶನ್ ಏನಿದೆ ಸ್ಕ್ವೇರ್ ರೂಟ್ ಆಫ್ ಅಂತ ಹೇಳಿದ್ದಾರೆ. ಇದು ಸ್ಕ್ವೇರ್ ಬ್ರ್ಯಾಕೆಟು. ಈಗ 1 ಡಿವೈಡೆಡ್ ಬೈ x ಇದ್ದಲ್ಲಿ 3 ಹಾಕೋಣ. 3 ಸ್ಕ್ವೇರ್ ಎಷ್ಟು 9 ಮೈನಸ್ 3 ಮೈನಸ್ 6 ಏನಾಗುತ್ತೆ 1/√0. 1/0 ಆಗುತ್ತೆ. ನಾನು ಆವಾಗಲೇ ಹೇಳಿದ್ದೇನೆ ಡಿನಾಮಿನೇಟರ್ 0 ಬರಲಿಕ್ಕಿಲ್ಲ. 0 ಬಂದರೆ ಏನಾಗುತ್ತೆ, ಆನ್ಸರ್ ನಾಟ್ ಡಿಫೈನ್ಡ್ ಆಗುತ್ತೆ. ಹಾಗಾದರೆ ನಾನು 3 ಬಂದರೆ x ಇದ್ದಲ್ಲಿ 3 ಬಂದರೆ ಆನ್ಸರ್ ನಾಟ್ ಡಿಫೈನ್ಡ್ ಆಗುತ್ತೆ. ಸೊ 3 ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ. ಬಟ್ ಇವೆರಡರಲ್ಲೂ ಕೂಡ ಸ್ಕ್ವೇರ್ ಬ್ರ್ಯಾಕೆಟ್ ಇರಲಿಕ್ಕೆ ಹೋಗಿ ಎರಡನ್ನೂ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇವೆರಡು ಆಪ್ಷನ್ ಅಲ್ಲ. ಅರ್ಥ ಆಯ್ತಾ? ಇದನ್ನು ಚೆಕ್ ಮಾಡೋಣ ಇವಾಗ. 4 ಮತ್ತು ಇನ್ಫಿನಿಟಿ ಇದರಲ್ಲೂ ಏನಂತ ಕೇಳಿದರೆ ನಿಮಗೆ ಡಿಫರೆನ್ಸ್ ಏನಿದೆ ಕೇಳಿದ್ರೆ ಎರಡು ಯೂನಿಯನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಮೈನಸ್ ಇನ್ಫಿನಿಟಿ ಇದು ಸಿಂಪಲ್ ಸ್ಟೂಡೆಂಟ್ಸ್, ನೀವು ಡೈರೆಕ್ಟ್ ಹೇಳ್ಬೋದು. ಯಾಕಂತ ಕೇಳಿದರೆ ಯಾವತ್ತೂ ಈ ಬ್ರ್ಯಾಕೆಟ್ ಬರೋದಿಲ್ಲ, ಇನ್ಫಿನಿಟಿ ಯಾವತ್ತೂ ಈ ಬ್ರ್ಯಾಕೆಟ್ ಬರೋದಿಲ್ಲ. ಡೈರೆಕ್ಟ್ ಈ ಆನ್ಸರ್ ಬರಿಬೋದು. ಇದನ್ನು ಚೆಕ್ ಮಾಡೋ ಅಗತ್ಯನೇ ಇಲ್ಲ ನೀವು. ಯಾಕೆ ಹೇಳಿ, ಮೈನಸ್ ಇನ್ಫಿನಿಟಿ ಯಾವತ್ತು ನಾನು ಹೇಳಿದ್ದೆ ಇನ್ಫಿನಿಟಿ ಮತ್ತು ಮೈನಸ್ ಇನ್ಫಿನಿಟಿ ಇನ್ಕ್ಲೂಡ್ ಆಗೋದೇ ಇಲ್ಲ. ಇದರಲ್ಲಿ ಆಗ್ತಾ ಇದೆ ನೋಡಿ. ಸೊ ಇದು ಆಪ್ಷನ್ ಅಲ್ಲ. ಸೊ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಓಕೆ, ಇದಿಷ್ಟು ನಿಮ್ಮ ಇದು. ಓಕೆ, ಸೊ ಇದು 6 ಕ್ವಶನ್ಸನ್ನು ಮಾಡಿದ್ದೇನೆ. ಈ ಥರದ್ದು ತುಂಬ ಮಾಡ್ತೇನೆ, ತುಂಬ ಇದೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಿಗೂ ಆಲ್ಮೋಸ್ಟ್ ಅಂತಲ್ಲ, ಔಟ್ ಆಫ್ 30ಯಲ್ಲಿ 10 ಕ್ವಶನ್ಸ್ ರೈಟ್ ಆಗುತ್ತೆ ನಿಮಗೆ. ಆಯಿತಾ? ಅದು ವರ್ಸ್ಟ್ ಕೇಸ್. ಬೆಸ್ಟ್ ಕೇಸ್ 2ನೂ ಆಗ್ಬೋದು. ಔಟ್ ಆಫ್ 3ಯಲ್ಲಿ 2ನೂ ಆಗ್ಬೋದು. ಆಯಿತಾ? ಯಾರಿಗಾದ್ರೂ ಈ ಶಾರ್ಟ್ಕಟ್ ಟ್ರಿಕ್ಸ್ಗೆ ಜಾಯ್ನ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 499 ರೂಪೀಸ್ ಇರುತ್ತೆ. ನಿಮಗೆ ಫಾರ್ಮುಲಾನು ಇರುತ್ತೆ, ಪ್ಲಸ್ ಈ ಟ್ರಿಕ್ಸು ಕೂಡ ಹೇಳಿಕೊಡ್ತೇನೆ. ಎಲ್ಲ ಕ್ವಶನ್ಸ್ ಹೇಗೆ ಮಾಡಬೇಕು. ಇದು ಫಿಸಿಕ್ಸ್ ಕೆಮಿಸ್ಟ್ರಿಗೂ ಇದೆ, ನಾಟ್ ಓನ್ಲಿ ಫಾರ್ ಮ್ಯಾಥ್ಸ್. ನಿಮಗೆ ಸಣ್ಣ ಬೇಸಿಕ್ ನಾಲೆಜ್ ಇದ್ರೂ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಅಪ್ಲೈ ಮಾಡ್ಬೋದು. ನಾಟ್ ಓನ್ಲಿ ಫಾರ್ ಮ್ಯಾಥ್ಸ್. ಸ್ವಲ್ಪ ನಾಲೆಜ್ ಇದ್ದರೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಈ ಥರ ಎಲ್ಲ ಬರುತ್ತಲ್ಲ, ಅದಕ್ಕೆ ಸಣ್ಣ ಪುಟ್ಟ ನಾಲೆಜ್ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದನ್ನು ನಾನು ಹೇಳಿಕೊಡ್ತೇನೆ. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.